ನಮ್ಮ ಅಣ್ಣ ಅವರೇ, ತಮ್ಮ ಅವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಒಂದು ನ್ಯೂಸ್ ಏನಂದರೆ ನಮ್ಮ ಎಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ಪ್ರತಿಯೊಂದು ಐಟಮು ಬೆಲೆ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ. ಪ್ರತಿಯೊಂದು ಐಟಮು ಮೇಲೆ ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ, ಕಮ್ಮಿ ಆಗೋದು ಚಾನ್ಸೇ ಇಲ್ಲ. ಅದು ಏನಕ್ಕೆ ಆಗ್ತಾ ಇದೆಯೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮ ಎಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ಪ್ರತಿಯೊಂದು ಐಟಮು ಮೇಲೆ, ತಿನ್ನೋ ಐಟಮು ಇರಲಿ, ಅಕ್ಕಿ ಇರಲಿ, ರಾಗಿ ಇರಲಿ, ಹಾಲು ಇರಲಿ, ಚಕ್ಕೆರೆ ಇರಲಿ, ದಾಲ್ ಇರಲಿ, ಪ್ರತಿಯೊಂದು ಐಟಮು, ಕೂರಗಾಯಲು ಇರಲಿ, ತರಕಾರಿಗಳು, ಪ್ರತಿಯೊಂದು ಆಯಿಲ್ ಪ್ಯಾಕೆಟ್ಗಳು, ನೂನೆಗಳು, ಪ್ರತಿಯೊಂದು ಫ್ರೂಟ್ ಇರಲಿ, ಪಂಡು ಇರಲಿ, ಜಾಸ್ತಿ ಐಟಮು ಯಾವುದನ್ನ ಇರಲಿ, ನಾವು ಯೂಸ್ ಮಾಡೋ ಐಟಮ್ನಲ್ಲಿ ಅದರ ಮೇಲೆ ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ. ಅದು ಏನಕ್ಕೂ ಜಾಸ್ತಿ ಆಗ್ತಾ ಇದೆಯೇ. 1 ವರ್ಷ ಮುಂಚೆ ಇರಲಿ, 5 ವರ್ಷ ಮುಂಚೆ ಇರಲಿ, 10 ವರ್ಷ, 20 ವರ್ಷ, 30 ವರ್ಷ ಇರಲಿ, 40 ವರ್ಷ ಮುಂಚೆ, ಅದಕ್ಕೂ ಮುಂದೆ ಎಷ್ಟು ಬೆಲೆ ಆಯಿತು ಒಂದು ಐಟಮ್ ಮೇಲೆ, ಇವಾಗ ಎಷ್ಟು ಆಯಿತು, ಎಷ್ಟು ಬೆಲೆ ಆಗೋಗಿದೆಯೇ ಒಂದು ಐಟಮ್ ಮೇಲೆ. ಒಂದು 30 ವರ್ಷ ಇರಲಿ, 40 ವರ್ಷ ಇರಲಿ, ಅದಕ್ಕೂ ಮುಂಚೆ ಎಷ್ಟು ಆಯಿತು ಒಂದು ಐಟಮು ಬೆಲೆ. ಅಕ್ಕಿ ಬೆಲೆ ಇರಲಿ, ಹಾಲು ಬೆಲೆ ಇರಲಿ, ಕೂರಗಾಯಲು ಇರಲಿ, ಇನ್ನೂ ಬೇರೆ ಯಾವುದು ನಾವು ಯೂಸ್ ಮಾಡ್ತಾ ಇದ್ದೀವೋ ಆ ಐಟಮು ಬೆಲೆ ಎಷ್ಟು ಆಯಿತು, ಇವಾಗ ಎಷ್ಟು ಆಗೋಗಿದೆಯೇ ಬೆಲೆ, ಒಂದು ಐಟಮ್ ಬೆಲೆ. ಅದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ಯೂಸ್ ಮಾಡೋ ಐಟಮು, ಪ್ರತಿಯೊಂದು ಐಟಮು ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ. 1 ವರ್ಷ, 2 ವರ್ಷ ಮೇಲೆ 5 ವರ್ಷ ಇರಲಿ, ರೇಟ್ ಒಂದು ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ. ಅದಕ್ಕೆ ಏನು ಕಾರಣ ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅದು ಏನು ಕಾರಣ, ಏನಕ್ಕೋಸ್ಕರ ಐಟಮು ಬೆಲೆ ಜಾಸ್ತಿ ಆಗ್ತಾ ಇದೆಯೇ. ಒಂದು 10 ವರ್ಷ ಇರಲಿ, 20 ವರ್ಷ ಇರಲಿ, 30 ವರ್ಷ ಇರಲಿ, ಒಂದು 40 ವರ್ಷ ಇರಲಿ, ಅದಕ್ಕೆ ಮುಂಚೆ ಏನೆಷ್ಟು ರೇಟು ಇತ್ತು, ಇವಾಗ ಏನು ರೇಟ್ ಆಗೋಗಿದೆಯೇ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಏನು ಕಾರಣ ಅದು. ಒಂದು ಅಕ್ಕಿ ಇರಲಿ, ಒಂದು ಹಾಲು ಇರಲಿ, ಒಂದು ಯಾವುದನ್ನ ಐಟಮ್ ಇರಲಿ, ಪ್ರತಿಯೊಂದು ನಾವು ಏನೇನು ಯೂಸ್ ಮಾಡ್ತಾ ಇದ್ದೀವೋ ಡೈಲಿ ಇರಲಿ, ಪ್ರತಿಯೊಂದು ದಿನ ಇರಲಿ, ಹಬ್ಬಗಳನ್ನ ಇರಲಿ, ಹಬ್ಬ ಬಂದಿದ್ರೇನು, ಏನನ್ನ ಮ್ಯಾರೇಜ್ಗಳು ಬಂದಿದ್ರೆ, ಪ್ರತಿ ಫಂಕ್ಷನ್ ಇರಲಿ, ಏನನ್ನ ಇಲ್ಲಿ ಪ್ರತಿ ಐಟಮು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಅದು ಏನಕ್ಕೋಸ್ಕರ ಅದು ಬೆಲೆ ಜಾಸ್ತಿ ಆಗ್ತಾ ಇದೆಯೇ, ಅದು ಏನು ಕಾರಣ. ಒಂದು 10 ವರ್ಷ, 30 ವರ್ಷ, 40 ವರ್ಷ ಮುಂಚೆ ಏನಾಯಿತು ಐಟಮು, ಅದೇ ಐಟಮು ಇವಾಗೇ ಇದೆಯೇ. ಯಾವ ಕಲರ್ ಇದೆಯೇ, ಯಾವ ಸೈಜ್ ಇದೆಯೇ, ಯಾವ ಥರ ಮೆಟೀರಿಯಲ್ ಇದೆಯೇ, ಕೂರಗಾಯಲು ಇರಲಿ, ತರಕಾರಿಗಳು ಇರಲಿ, ಪ್ರತಿಯೊಂದು ತಿನ್ನೋ ಐಟಮ್ಗಳು ಇರಲಿ, ಅದು ಏನು ಕಾರಣನಲ್ಲಿ ಇದೆಯೇ ಅದೇ ಥರ ಅದೇ ರೀತಿಯಲ್ಲಿ ಇದೆ. ಇವಾಗಲೂ ಅದೇ ಐಟಮ್ ಇದೆಯೇ. ಏನಂದರೆ ಬೆಲೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆಯೇ. 10 ವರ್ಷ, 30 ವರ್ಷ, 40 ವರ್ಷ ಮುಂಚೆ ಒಂದು ಐಟಮ್ ಮೇಲೆ 1 ರೂಪಾಯಿ ಇರಲಿ, ಇವಾಗ ಎಷ್ಟು ಆಗಿದೆಯೇ. 10 ರೂಪಾಯಿ ಆವಾಗ ಐಟಮ್ನು ಇರೋದು, ಇವಾಗ ಎಷ್ಟು ಆಗೋಗಿದೆಯೇ. ಏನು ಕಾರಣ. ಜನಗಳು, ರೈತಗಳು, ವ್ಯವಸಾಯ ಮಾಡೋಗಳು ಅವರೆಲ್ಲರೂ ಬಿಟ್ಬಿಡ್ತಾ ಇದ್ದಾರಾ ವ್ಯವಸಾಯ ಮಾಡೋದು. ರೈತಗಳು ಇರಲಿ, ಅವನು ಏನೇನು ವ್ಯವಸಾಯ ಮಾಡ್ತಾ ಇರ್ತಾರೆ, ಆ ಜನಗಳು ವ್ಯವಸಾಯ ಕಮ್ಮಿ ಮಾಡ್ತಾ ಇದ್ದಾರಾ, ಐಟಮು ಕಮ್ಮಿ ಬರ್ತಾ ಇದೆಯಾ, ಜನಗಳು ಜಾಸ್ತಿ ಇದ್ದಾರೆ, ಐಟಮು ಕಮ್ಮಿ ಬರ್ತಾ ಇದೆಯಾ, ಅದಕ್ಕೋಸ್ಕರ ಏನನ್ನ ಬೆಲೆ ಜಾಸ್ತಿ ಆಗ್ತಾ ಇದೆಯಾ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಅದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಅಣ್ಣ ಅವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ ಗೊತ್ತಾಗಬೇಕು.
ಏನಂತ ಅದು ಏನು ಐಟಮು, ಒಂದು ಗೋಲ್ಡ್ ಇರಲಿ, ಒಂದು ಸಿಲ್ವರ್ ಇರಲಿ, ಏನನ್ನ ಗೋಲ್ಡ್ ಸಿಲ್ವರ್ ಇರಲಿ, ಇನ್ನೂ ಬೇರೆ ಐಟಮ್ಗಳು ಜಾಸ್ತಿ ಇದೆಯೇ, ಯಾವುದು ಐಟಮ್ ಇದೆಯೇ, ಅದು ಏನಾಯಿತು ಮುಂಚೆ ರೇಟು, ಇವಾಗ ಏನಾಗೋಗಿದೆಯೇ, ಒಂದು 10-20 ವರ್ಷ ಮುಂಚೆ, ಒಂದು 30 ವರ್ಷ ಮುಂಚೆ ಇರಲಿ, ಒಂದು 40 ವರ್ಷ ಮುಂಚೆ ಇರಲಿ, ಇವಾಗ ಏನು ಆಗೋಗ್ತಾ ಇದೆಯೇ ರೇಟು, ಏನು ಬೆಲೆ ಜಾಸ್ತಿ ಆಗ್ತಾ ಇದೆಯೇ ರೇಟು, ಬೆಲೆ ಜಾಸ್ತಿನೇ ಆಗ್ತಾ ಇದೆಯೇ, ಏನು ಅದಕ್ಕೂ ಕಾರಣ ಏನು, ಅದು ಐಟಮು ಬರ್ತಾ ಇಲ್ವಾ, ಅದು ಇಲ್ಲಾಂದರೆ ಜನಗಳು ಜಾಸ್ತಿ ಆಗ್ತಾ ಇದ್ದಾರಾ, ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರಾ, ಇಲ್ಲಾಂದರೆ ತಗೊಳ್ತಾ ಇಲ್ವಾ, ಏನಂತ ಕಾರಣ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮೆಲ್ಲರಿಗೆ ಗೊತ್ತಾಗಬೇಕು ಅಂದರೆ ಏನು, ಅದು ಒಂದು ನಾಣ್ಯ ಇರಲಿ, ಕಾಯಿನ್ಸ್ ಇರಲಿ, ದುಡ್ಡು ಇರಲಿ, ನೋಟುಗಳಿರಲಿ, ಹಳೇದು ಹೋಯ್ತು, ಹೊಸದು ಬರ್ತಾ ಇದೆಯಾ ನೋಟುಗಳು, ಕಾಯಿನ್ಗಳು, ಅದಕ್ಕೋಸ್ಕರ ಏನನ್ನ ಬೆಲೆ ಜಾಸ್ತಿ ಆಗ್ತಾ ಇದೆಯಾ, ಪ್ರತಿಯೊಂದು ಐಟಮ್ ಮೇಲೆ ಬೆಲೆ ಜಾಸ್ತಿ ಆಗ್ತಾ ಇದೆಯಾ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಏನಂತ ಎಲ್ಲರಿಗೂ ಗೊತ್ತಾಗಬೇಕು. ಏನಕ್ಕೂ ಪ್ರತಿಯೊಂದು ಐಟಮ್ ಬೆಲೆ ಜಾಸ್ತಿ ಆಗ್ತಾ ಇದೆಯೇ, ಏನು ಇಷ್ಟು ರೇಟ್ಗಳು ಜಾಸ್ತಿ ಆಗ್ತಾ ಇದೆಯೇ, ಏನು ಕಾರಣ, ಅದು ಏನು ಕಾರಣ, ಐಟಮ್ಗಳು ಕಮ್ಮಿ ಆಗ್ತಾ ಇದೆಯಾ, ಪ್ರತಿಯೊಂದು ಐಟಮು ಬಜಾರ್ನಲ್ಲಿ, ಮಾರ್ಕೆಟ್ನಲ್ಲಿ ಕಮ್ಮಿ ಆಗ್ತಾ ಇದೆಯಾ, ಎಲ್ಲರಿಗೂ, ನಮ್ಮ ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು. ಏನಂತ, ಏನು ಕಾರಣ, ಐಟಮು ಪ್ರತಿಯೊಂದು ಐಟಮ್ ಮೇಲೆ ವರ್ಷಕ್ಕೆ ತಿಂಗಳಿರಲಿ, ವರ್ಷ ಇರಲಿ, 1 ವರ್ಷ 2 ವರ್ಷ ಇರಲಿ, ಒಂದು 5 ವರ್ಷ ಇರಲಿ, ನೋಡಿದರೆ ಇವಾಗಿರೋದು ಬೆಲೆ ಒಂದು 5 ವರ್ಷ ಇರಲಿ, 2 ವರ್ಷ ಇರಲಿ, ಅದು ಬೆಲೆ ಇರಲ್ಲ, ಎಕ್ಸ್ಚೇಂಜ್ ಆಗ್ತಾ ಇರ್ತದೆ, ಜಾಸ್ತಿನೇ ಆಗ್ತಾ ಇರುತ್ತದೆ, ಕಮ್ಮಿ ಆಗೋದು ಇಲ್ಲ. ಅದಕ್ಕೆ ಏನು ಕಾರಣ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮೆಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ಏನು, ನಾವು ತಿಂತಾ ಇರೋದು ಐಟಮ್ಗಳು, ನಾವು ತಿಂತಾ ಇರೋದು ಏನೇನು ತಗೊಳ್ತಾ ಇರೋದು ಐಟಮ್ಗಳು, ಆ ಐಟಮ್ಗಳು, ಆ ತಿನ್ನೇ ಐಟಮ್ಗಳು ಇರಲಿ, ನಾವು ಯೂಸ್ ಮಾಡೋ ಐಟಮ್ಗಳು ಇರಲಿ, ನಾವು ಏನು ಒಂದು 10 ವರ್ಷ ಇರಲಿ, 20 ವರ್ಷ, 30 ವರ್ಷ, 40 ವರ್ಷ ಮುಂಚೆ ಏನು ಕಲರ್ ಇದೆಯೇ, ಏನು ಟೇಸ್ಟ್ ಇದೆಯೇ, ಏನು ಮಜಾ ಇದೆಯೇ, ಯಾವ ಥರ ಇದೆಯೇ, ಯಾವ ರೀತಿಯಲ್ಲಿ ಇದೆಯೇ ಐಟಮ್ಗಳು, ಅದೇ ರೀತಿಯಲ್ಲಿ ಅದೇ ಥರ ಇವಾಗಲೂ ಅದೇ ಥರ ಇದೆಯೇ. ಪ್ರತಿಯೊಂದು ಫ್ರೂಟ್ ಇರಲಿ, ತರಕಾರಿಗಳು, ಕೂರಗಾಯಿಗಳು, ಪ್ರತಿಯೊಂದು ಹುಳ್ಳಿ, ಯಾವುದನ್ನ ಇರಲಿ ಐಟಮ್ಗಳು ಯಾವ ಥರ ಇದೆಯಾ ಅದೇ ಥರ ಇದೆಯೇ, ಇಲ್ಲಾಂದರೆ ಏನಂದರೆ ಬೆಲೆ ಜಾಸ್ತಿ ಆಗ್ತಾ ಇದೆಯೇ, ಏನಕ್ಕೋಸ್ಕರ ಎಲ್ಲರಿಗೂ ಗೊತ್ತಾಗಬೇಕು. ಏನು ಕಾರಣ ಇದು, ಏನಕ್ಕೂ ಜನಗಳು ಜಾಸ್ತಿ ಎಲ್ಲರೂ ತಿಂತಾ ಇದ್ದಾರೆ. ಡೈಲಿ ಎಷ್ಟು ಜನಗಳನ್ನ ಇರಲಿ, ಎಷ್ಟು ಜಾಸ್ತಿ ಜನಗಳನ್ನ ಇರಲಿ, ಎಲ್ಲರೂ ತಗೊಳ್ತಾ ಇದ್ದಾರೆ. ಹಾಲು ತಗೊಳ್ತಾ ಇದ್ದಾರೆ, ಪ್ರತಿಯೊಂದು ಫ್ರೂಟು ತಗೊಳ್ತಾ ಇದ್ದಾರೆ, ಪ್ರತಿಯೊಂದು ಬಟಾಣ, ಚೆನ್ನ, ಪ್ರತಿ ಒಂದು ಪಪ್ಪು ಇರಲಿ, ಯಾವುದನ್ನ ಇರಲಿ, ಪ್ರತಿಯೊಂದು ಏನೇನು ನಾವು ತಿಂತಾ ಇರೋದು ಪ್ರತಿ ಐಟಮ್ಗಳು ತಗೊಳ್ತಾ ಇದ್ದಾರೆ. ಏನಂದರೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಏನಪ್ಪ ಆವಾಗ ಇರೋ ರೇಟು, ಆವಾಗಿರೋ ಬೆಲೆ ಇವಾಗ ಎಷ್ಟು ಆಗೋಗಿದೆಯೇ, ಏನು ಕಾರಣ ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಎಲ್ಲರಿಗೂ ಈ ಥರ ಏನಂತ ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ಅರ್ಥ ಮಾಡ್ಕೊಳ್ಳಬೇಕು. ಒಂದು ಏನಂದರೆ ಪ್ರತಿ ಟೆಕ್ನಾಲಜಿನಲ್ಲಿ ನಮ್ಮ ಭಾರತದಲ್ಲಿ ಎಲ್ಲರೂ ಇರಬೇಕು. ಪ್ರತಿ ಟೆಕ್ನಾಲಜಿನಲ್ಲಿ ಇರಬೇಕು. ಒಂದು ಪವರ್ ಟೆಕ್ನಾಲಜಿನ ಇರಲಿ, ಒಂದು ನ್ಯೂಕ್ಲಿಯರ್ ಪವರ್ ಟೆಕ್ನಾಲಜಿನಲ್ಲಿ ಇರಲಿ, ಯಾವ ಪವರ್ ಟೆಕ್ನಾಲಜಿನಲ್ಲಿನೂ ನಮ್ಮ ಭಾರತದಲ್ಲಿ ಎಲ್ಲರೂ ಇರಬೇಕು. ಯಾವ ದೇಶಗಳಿನಲ್ಲಿ, ಆಚೆ ದೇಶಗಳಿನಲ್ಲಿ ಏನೇನು ಪವರ್ಗಳು ಇದೆಯೇ ಅದಕ್ಕಿಂತ ಜಾಸ್ತಿ ನಮ್ಮ ಭಾರತದಲ್ಲಿ ಪವರ್ಗಳು, ಟೆಕ್ನಾಲಜಿನಲ್ಲಿ ನಮ್ಮ ಭಾರತದಲ್ಲಿ ಎಲ್ಲರೂ ಇರಬೇಕು. ಇಲ್ಲಿ ಪ್ರತಿ ಒಬ್ಬರು ಇಲ್ಲಿ ನಾವು ಕೆಲಸ ಮಾಡೋದು, ನಮಗೆ ಜಾಸ್ತಿ ಏನು ಐಟಮ್ಗಳು ಬೇಕೋ ಆ ಐಟಮ್ಗಳು, ತಿನ್ನೋ ಐಟಮ್ಗಳಿರಲಿ, ಬೇರೆದು ಫ್ಯಾಕ್ಟ್ರಿಗಳಿರಲಿ, ಯಾವುದನ್ನ ನಾವು ರೈತರುಗಳಿರಲಿ, ವ್ಯವಸಾಯ ಮಾಡೋದ್ರಲ್ಲಿ ಆ ಥರ ಮಾಡುವ ಅವರು ಜನಗಳು ಜಾಸ್ತಿದು ಆ ಕೆಲಸ ಬಿಟ್ಟು ಬೇರೆ ಬಿಸ್ನೆಸ್ನಲ್ಲಿ ಬಂದುಬಿಡ್ತಾ ಇದ್ದಾರಾ, ಬೇರೆ ಕೆಲಸನಲ್ಲಿ ಬಂದುಬಿಡ್ತಾ ಇದ್ದಾರಾ, ಬೇರೆ ವರ್ಕ್ನಲ್ಲಿ ಬಂದುಬಿಡ್ತಾ ಇದ್ದಾರಾ. ಅದಕ್ಕೋಸ್ಕರ ಏನನ್ನ ಐಟಮ್ಗಳು ಕಮ್ಮಿ ಬರ್ತಾ ಇದೆಯಾ, ಅದಕ್ಕೋಸ್ಕರ ಏನನ್ನ ಬೆಲೆ ಜಾಸ್ತಿ ಆಗ್ತಾ ಇದೆಯಾ, ಆ ಐಟಮ್ಗಳು ಕಮ್ಮಿ ಬರ್ತಾ ಇದೆಯೇ, ಜನಗಳು ಜಾಸ್ತಿ ಯೂಸ್ ಮಾಡೋವರು ಈ ಐಟಮು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗ್ತಾ ಇದೆಯಾ, ಅದು ಎಲ್ಲರಿಗೂ ಗೊತ್ತಾಗಬೇಕು.
ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು.